ಮಾತುಕತೆ ಚರ್ಚೆ ಸದನ ಅದು ಗದ್ದಲವಾಗಿ ಟರ್ನ್ ಆಗೋಯ್ತು. ವಿಪಕ್ಷಗಳಿಂದ ಗದ್ದಲ ಗಲಾಟೆ ಹಿನ್ನೆಲೆ ಮುಂದೂಡಿಕೆ ಆಗಿರುವಂಥದ್ದು. ಲೋಕಸಭೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಆಗಿದೆ. ಆಗ ಆರಂಭ ಆಗುತ್ತೆ, ಆಗ ಮತ್ತೆ ಚರ್ಚೆಗಳು ಶುರುವಾಗುತ್ತೆ. ಸೊ ಅಲ್ಲಿವರೆಗೂ ವಿಪಕ್ಷಗಳು ಹೇಳ್ತಾ ಇರೋದು ಶಿಕ್ಷಣ ಮಂತ್ರಿ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ಲಿ, ತದನಂತರದಲ್ಲಿ ಚರ್ಚೆ ಮಾಡೋಣ ಅಂತ. 2 ಗಂಟೆ ನಂತರದಲ್ಲಿ ಮತ್ತೆ ಯಾವ ರೀತಿಯಾದಂತಹ ಚರ್ಚೆ ಆಗುತ್ತೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ಚರ್ಚೆಗೆ ಸಿದ್ಧ ಅಂತ. ಈ ಬಗ್ಗೆ ಮೋದಿ ಕೂಡ ನಿನ್ನೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ, ಒಂದಷ್ಟು ಮೂವ್ ಮಾಡಿದ್ದಾರೆ ಈ ವಿಚಾರವಾಗಿ. ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ತಪ್ಪಿತಸ್ಥರಿದ್ದಾರೋ ಅವರಿಗೆ ಖಂಡಿತವಾಗ್ಲೂ ನಾವು ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೀವಿ, ಶಿಕ್ಷೆ ಸಿಗುವುದು ಶತಸಿದ್ಧ. ಮತ್ತು ಯಾರೆಲ್ಲ ಅಂತ ಹೇಳಿ ನಾವು ಪತ್ತೆ ಹಚ್ಚಿದ್ದೀವಿ, ಅವರನ್ನ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ, ಮುಂದೆ ಯಾವಾಗಲೂ ಕೂಡ ಈ ತರ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ.